ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಲ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಅಂಗವಿಕಲ ಹಕ್ಕುಗಳ ಅಧಿನಿಯಮ ಕುರಿತು ಆಯುಕ್ತರ ಸಭೆ. ವಿಕಲಚೇತನರಿಗೆ ದೊರೆಯದ ಸೌಲಭ್ಯ, ವೇತನವಿಲ್ಲದೆ ಕಣ್ಣೀರಿಟ್ಟ ಮಹಿಳೆ. ಶಿಕ್ಷಣ ಭಾಗಿದಾರರ ಸಮಾವೇಶ. 2 ದಿನ ಸಮಾವೇಶದಲ್ಲಿ ಮುಂದಿನ 5 ವರ್ಷ ಕ್ರಿಯಾ ಯೋಜನೆ ರೂಪಿತವಾಗಲಿ. ಡಿಸಿ ನಿತೀಶ್. ಮಾರ್ಚ್ 6ರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ. ಸರ್ವಾಧ್ಯಕ್ಷರಾಗಿ ಸಾಹಿತಿ ಅಯ್ಯಪ್ಪಯ್ಯ ಹೂಡ ಸರ್ವಾನುಮತದಿಂದ ಆಯ್ಕೆ. ವೆಂಕಟೇಶ್ ಬೇವಿನ ಬೆಂಚಿ. ಏಗನೂರು ಗ್ರಾಮದ ಕುಡಿಯುವ ನೀರಿನ ಕಾಮಗಾರಿಗೆ ಬೋಸರಾಜ್ ಅಡ್ಡಿಯಾಗಿಲ್ಲ. ವೈ ನರಸಪ್ಪ ಸುಳ್ಳು ಆರೋಪ. ವಸಂತ್. ಕಾರ್ಮಿಕ ಸಂಹಿತೆ ಜಾರಿ ರದ್ದುಗೊಳಿಸುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಎಐಯುಟಿಯುಸಿದಿಂದ ಪ್ರತಿಭಟನಾ ಧರಣಿ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಯಲು ಕಾಯ್ದೆ ಜಾರಿ. ಸಿಎಂ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ. ವಾರ್ತೆಗಳ ವಿವರ. ವಿಕಲಚೇತನರಿಗೆ 5% ಮೀಸಲು ಜಾರಿಗೊಳಿಸಲಾಗದಿದ್ದರೂ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಪರಿಗಣಿಸುತ್ತಿಲ್ಲ. ಕಾಯ್ದೆಗಳು ಪಾಲನೆಯಾಗುತ್ತಿಲ್ಲ. ಆಶ್ರಮವಿಲ್ಲದೆ ಜೀವನ ಮಾಡುವ ವಿಕಲಚೇತನ ಮಹಿಳೆಯರಿಗೆ ಅನ್ಯಾಯವಾಗುತ್ತಿದೆ ಎಂದು ನಗರದ ಎಲ್ಬಿಎಸ್ ನಗರದ ಸಂತೋಷಿ ಕಣ್ಣೀರು ಹಾಕಿದ ಘಟನೆ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿತು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಹಿಳೆಯೊಬ್ಬರು ಗ್ರಂಥಾಲಯ ಇಲಾಖೆಯಲ್ಲಿ 2 ವರ್ಷದಿಂದ ಕೆಲಸ ಮಾಡಿದರೂ ವೇತನವಾಗಿಲ್ಲ. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಯಾರೊಬ್ಬರೂ ಸ್ಪಂದಿಸಿಲ್ಲ. ತಂದೆ ತಾಯಿ ಇಲ್ಲದೆ ಇರುವಾಗ ಅಂಗವಿಕಲರ ಜೀವನ ನಡೆಸಲು ಹೇಗೆ ಸಾಧ್ಯವೆಂದು ಪ್ರಶ್ನಿಸಿ ಅಧಿಕಾರಿಗಳ ನಡೆಯ ಕುರಿತು ಕಣ್ಣೀರು ಹಾಕಿ ಮನವಿ ಮಾಡಿದರು. ಪರಿಶೀಲಿಸುವುದಾಗಿ ಆಯುಕ್ತರು ಭರವಸೆ ನೀಡಿದರು. ಅಂಗವಿಕಲ ಸರ್ವೆ ನಡೆದಿದ್ದು ARWಗಳ ಮಾಹಿತಿ ಸಂಗ್ರಹಿಸಿ ನೀಡಿದ್ದಾರೆ. ಆದರೂ ಇಲಾಖೆ ಒಪ್ಪುತ್ತಿಲ್ಲ. 26,000 ವಿಕಲಚೇತನರು ಇರುವುದಾಗಿ ಮಾಹಿತಿ ಇದೆ. ಆದರೆ ಇಲಾಖೆ ಒಪ್ಪುತ್ತಿಲ್ಲ. ಯಾವುದು ಸರಿ ಎಂದು ಪ್ರಶ್ನಿಸಿದರೂ 5% ಮೀಸಲು ಉದ್ಯೋಗದಲ್ಲಿ ನೀಡಬೇಕಿದೆ, ಸಾಧ್ಯವಾಗುತ್ತಿಲ್ಲ ಎಂದರು. 50 ವರ್ಷದ ವ್ಯಕ್ತಿ ಅವನಿಗೆ ನಾವು 5 ವರ್ಷ ಮಗನ್ ಕೇಳ್ತೀವಿ. 5 ವರ್ಷ ಅಷ್ಟೇ. ಥಿಂಕ್ ಅಬೌಟ್ ದ ಪರ್ಸನ್ ಹೂ ಹ್ಯಾಸ್ ಲಾಸ್ಟ್ ದ ಹಿಯರಿಂಗ್. ಎಷ್ಟು ಕಷ್ಟಕರ ಜೀವನ ಇರುತ್ತೆ ನಿಮ್ಗೆ ಗೊತ್ತಿದೆ. ಥಿಂಕ್ ಅಬೌಟ್ ದ ಪರ್ಸನ್ ಓನ್ಲಿ ಒನ್ ಹೂ ಹ್ಯಾಸ್ ಲಾಸ್ಟ್ 1 ಫಿಂಗರ್. ಹೌ ಡಿಫಿಕಲ್ಟ್ ಟು ಹೋಲ್ಡ್ ಎ ಪೆನ್. ಒಂದು ಪೆನ್ ಹಿಡಿಯಕ್ಕಾಗಲ್ಲ, ಬರೆಯೋದಾಗಲೇ ಯಾರೋ ಕಾಲು ಪ್ರಯತ್ನ ಮಾಡಿ ಒಂದು ಕಾಲು ಮೇಲ್ಗಡೆ ಕಟ್ಬಿಡಿ ಹಗ್ಗದಿಂದ. ವಾಶ್ರೂಮ್ ನಲ್ಲಿ ಬಾತ್ರೂಮ್ ನಲ್ಲಿ ಕೂಡ ಪ್ರಯತ್ನ ಮಾಡಿ, ಎಷ್ಟು ಕಷ್ಟಕರ. ಸೊ ಲೈಫ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ವೆರಿ ವೆರಿ ಪ್ಯಾಥೆಟಿಕ್. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈ ಅಂಗವಿಕಲರ ಬಗ್ಗೆ ಭಾರತ ದೇಶದ ಘಟನೆಯಲ್ಲಿ ಏನು ವಿಷಯ ಬರ್ತಿದ್ದಿಲ್ಲ. 1995 ವರೆಗೆ 1995 ಒಂದು ಆಕ್ಟ್ ಜಾರಿಗೆ ಬಂತು. ಆ ಆಕ್ಟ್ ಅಧಿನಿಯಮ ಅಡಿಯಲ್ಲಿ 7 ಅಂಗವಿಕಲರಿಗೆ ಸೌಲಭ್ಯ ಕೊಡಬೇಕು ಅಂತ ಸರ್ಕಾರದ ನಿರ್ದೇಶಿಸಿತು. ಆ ಪ್ರಕಾರ ಕೆಲಸ ಮಾಡಿದ್ದೀವಿ. ತಮ್ಮ ಬಗ್ಗೆ ಮಾಡಬೇಕಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸ್ವಲ್ಪ ಹಣ ಕೊಟ್ಟಿದ್ರು, 5 ಕೋಟಿ. ಅದಕ್ಕೆ ಅವ್ರು ಹೇಳಿದ್ರು, ಈ ಜನತಾ ದರ್ಶನಲ್ಲಿ ಅಂಗವಿಕಲರ ಕಡೆ ಬರಬಾರ್ದು, ಏನ್ ಮಾಡಬೇಕು. ಸೊ ನಾವೊಂದು ಪ್ಲಾನ್ ಮಾಡಿ, ಅದನ್ನು ನಾನೇ ಮಾಡಿದ್ದು 2007-8ನಲ್ಲಿ. ಸುಮಾರು 7,000 ಅಂಗವಿಕಲರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ತಾಲೂಕಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ನಾವು ARW, MRW, ಅಪಾಯಿಂಟ್ ಮಾಡಿದ್ದೀವಿ. ಇಟ್ ಇಸ್ ನೋವೇರ್ ಇನ್ ದ ಕಂಟ್ರಿ. ಇವರು ಅಂಗವಿಕಲರದಿಂದ ಅಂಗವಿಕಲರಾಗಬೇಕು ಆಗಬೇಕು. ಆ ನಿಟ್ಟಿನಲ್ಲಿ ಪ್ರತಿ ಪಂಚಾಯತ್ನಲ್ಲಿ ಒಬ್ಬ ಅಂಗವಿಕಲರ ನೇಮಕ ಮಾಡಿದ್ದೀವಿ. ಅವರ ಕೆಲಸ ಏನಾಗಿದೆ ಅಂದ್ರೆ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಂಥ ಅಂಗವಿಕಲರಿಗೆ ಬಸ್ ಪಾಸ್ ಎಲ್ಲಿ ಸಿಗುತ್ತೆ, ಮಂತ್ಲಿ ನಾನು ಎಷ್ಟು ಡಿಗ್ರಿ ಮಾಡಿದ್ವಿ, ಮತ್ತೆ ಲೈಬ್ರರಿ MLSC ಲೈಬ್ರರಿ ಕೋರ್ಸ್ ಮಾಡಿದ್ವಿ. ಎಲ್ಲ ಮಾಡಿದ್ರೇನು ಅದೇ ಲೈಬ್ರರಿ ಜಾಬ್ ಮಾಡಿದ್ರಿ. ನೀವು ಏನು ಮಾಡಿದ್ರಿ, ಓಪನ್ ಆಗಿ ಮಾಡಿದ್ರಿ, ಹಂಗೆ ಮಾಡಿದ್ರಿ. ನಿಮ್ಮಂಥವ್ರು ಏನು ಜಾಬ್ ಮಾಡ್ತಾರ, ನಿಮ್ಗೆ ಯಾಕೆ ಇಟ್ಕೋಬೇಕು, ಮತ್ತೆ ಓದಿ ಏನು ಪ್ರಯೋಜನ ಸರ್? ಡಿಸ್ಕಸ್ ಇದ್ರಲ್ಲ ಸರ್, ನಮ್ಗೆ ಧೈರ್ಯ ಇರೋದು ಎಲ್ಲ ಅಧಿಕಾರಿ ಮಾತು ಅಂತ ಇದ್ರೆ ನಾವು ಇದು ಏನು ಮಾಡಬೇಕು?
ಪತ್ರಕರ್ತರನ್ನ ಮಾತಾಡ್ತೀನಿ ಜೊತೆ ನಾ ಪರ್ಸನಲಿ ಮಾತಾಡ್ತೀನಿ ಮಿಸ್ಟರ್ ಈ ಒಂದು ಸಬ್ಜೆಕ್ಟ್ ನೀವು ವಿಕಲತೆ ಯಾವ ರೀತಿ ಇರಲಿ ಇವ್ರು ಬಂದು ಡ್ಯೂಟಿ ಮಾಡ್ತಾ ಇದ್ರಲ್ಲ ಸರ್, ನೀನ್ ಏನ್ ಮಾಡ್ತಾ ಇದ್ರೆ ಮನೆಗೆ ಕೂತ್ಕೋ ಅಂದ್ರೆ ಇವ್ರು ಮಾರ್ಕ್ಸ್ ಬ್ಯಾಗ್ ನೊಂದು ಮನೆಯಲ್ಲೇ ಕುಂತ್ರೆ ಏನ್ ಸರ್, ಹೊರಗೆ ಬನ್ನಿ ಪಾಸಿಟಿವ್ ಥಿಂಕ್ ಮಾಡಿ ಇವತ್ತು ಇವಾಗ ಬರ್ತಾ ಇದ್ದಾರೆ, ಇವಾಗ ಮನಸ್ಸಿಗೆ ನೋವಾಗಿ ಮಾತಾಡ್ತಾ ಇದ್ದಾರೆ. ಅಧಿಕಾರಿಗಳು ಯಾಕೆ ಎಲೆಕ್ಷನ್ ತಗೊಳ್ಳೋದಿಲ್ಲ? ನಾನು ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ನಾನು ಮಾತಾಡ್ತೀನಿ. ಇಲ್ಲ ಮಾತಾಡ್ತೀರಾ ಸರ್? ಅದಿಲ್ಲ ಸರ್. ಅಂಗವಿಕಲ ಹಕ್ಕು ಅಧಿನಿಯಮ ಪಾಲನೆ ನಡೆದಿರುವ ಸಭೆಯಲ್ಲಿ ವಿಕಲಚೇತನರು ದೂರು ನೀಡಲು ವೇದಿಕೆ ಹತ್ತಲು ಸಾಧ್ಯವಿಲ್ಲ ಸ್ಥಿತಿ ಇದೆ. ಕಡ್ಡಾಯವಾಗಿ ರ್ಯಾಂಪ್ ನಿರ್ಮಾಣ ಮಾಡಬೇಕೆನ್ನುವ ಕಾಯ್ದೆ ಇದ್ದರೂ ಆಯುಕ್ತರು ಸಭೆ ನಡೆಸಿದ್ದೇಕೆ ಎಂದು ಪ್ರಶ್ನಿಸಿದರು. ಆರೋಗ್ಯ ಮತ್ತು ಅಂಗವಿಕಲರ ಇಲಾಖೆಗಳಿಗೆ ಸರಿಯಾಗಿ ಕೆಲಸ ಮಾಡಬೇಕಿದೆ ಎಂದರು. ವಿಕಲಚೇತನರ ಹೋರಾಟಗಾರ ಭೀಮಸೇನ ಮಾತನಾಡಿ, ಸರ್ಕಾರ ಇಲಾಖೆಗಳಲ್ಲಿ 5% ಮೀಸಲು ಕಡ್ಡಾಯವಾಗಿ ಜಾರಿಯಾಗುತ್ತಿಲ್ಲ. ರಾಜಕೀಯ ವ್ಯಕ್ತಿಗಳು ಮಾತ್ರ ಅನುಕೂಲವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾಯ್ದೆಯಲ್ಲಿರುವ ನಿಯಮಗಳ ಪಾಲನೆಯಾಗುತ್ತಿಲ್ಲ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆ ಕೇವಲ 20 ನಿಮಿಷದಲ್ಲಿಯೇ ಮುಕ್ತಾಯವಾಗುತ್ತದೆ. ಸಮಸ್ಯೆಗಳು ಪರಿಹಾರವಾಗದೆ ಹೋಗುತ್ತಿರುವುದೆಂದು ಬೇಸರ ವ್ಯಕ್ತಪಡಿಸಿದರು. ಬಟ್ ನಮ್ಮ ಬಂಧುಗಳು ಮಾಡಿರುವಂಥ ಒಂದು ಸರ್ವೆಗೆ ಅದಕ್ಕೆ ಬೆಲೆ ನಿಲ್ವ ಅಂದ್ರೆ 26,000 ಜನ ಇದೀವಲ್ಲ, ಮತ್ತಿನ್ನೇನು? ಮತ್ತೆ ಇದು ಯಾಕೆ ಇದು ಇನ್ನು ಯಾವುದು 2011 ನಂತರ ಇನ್ನು ಯಾರು ಕಡಿಮೆ ಆಗಿರ್ಬೇಕು ಹೊರತು ವೇರಿಯೇಷನ್ ಹೆಂಗೆ ಬರುತ್ತೆ? ನಮ್ಗೆ ಸೆನ್ಸಸ್ ಯಾರು ಮಾಡುತ್ತಾರೆ ಇದನ್ನು? ಇದನ್ನ ಒಪ್ಕೊಳ್ತೀರ? ನಮ್ಮವ್ರದ್ದು ಸರಿ ಇಲ್ಲ ಅಂತೀರ ಹಂಗಿದ್ರಾಗ? ಇದನ್ನ ಒಪ್ಕೊಳ್ತೀರ? ನಮ್ಮ AWಗಳು ನಾವು ವರ್ಕ್ ಮಾಡಲ್ವಾಗಾರ? ಅದ್ರ ಡಾಟಾ ಯಾವ ಡಾಟಾ ಇದೆ? ಒಂದು ಸಣ್ಣ ತೊಂದರೆ ಇದ್ರೂ ಕೂಡ ನಮ್ಮ AWಗಳ ಹತ್ರ ಬರ್ತಾರ. ಸಣ್ಣದೊಂದು 2 ಬೆಳೆ ಕಟ್ಟಾದ್ರೂ ಬರ್ತಾರ, ಅಥವಾ ಬೆನ್ನು ಬಾಗಿ ನಡೀತಿದ್ರು ಗೊತ್ತಾಗುತ್ತೆ ಅವ್ರಿಗೆ. ನಮಗೂ ನಿಮಗೆ ಗೊತ್ತಲ್ಲ, ಯಾಕಂದ್ರೆ AC ರೂಮಲ್ಲಿ ಕುಂತಿರ್ತೀವಿ ಸರ್. ನಮ್ಮ ಕಷ್ಟಗಳು ನಮಗೆ ಗೊತ್ತಾಗಲ್ಲ, ಸಮಾಜದ ಕಷ್ಟಗಳು ಅತ್ಯಂತ ಡಿಪಾರ್ಟ್ಮೆಂಟ್ ಇಂದಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು. ಈ ಒಂದು ಪರ್ಸೆಂಟ್ ಆಯ್ಕೆ ಮಾಡಲಿಕ್ಕೆ ಏನಾದರೂ ಮಾನದಂಡ ಇದೆಯಾ? ಇಲ್ಲಿದ್ದವರಲ್ಲೇ ತೋರಿಸ್ತೀನಿ ಎಷ್ಟೆಷ್ಟು ಜನರು ಬೇಕು ಸರ್ಟಿಫಿಕೇಟ್ ವೇರಿಯೇಷನ್ ಇದೆ. ಅದಕ್ಕೇನು ಮಾನದಂಡ ಇದೆ? ಮೊದಲು ಸರಿ ಆಗಬೇಕಾಗಿದ್ದು ನಮ್ಮ ಅಂಗವಿಕಲ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ. ಈ 2 ಇಲಾಖೆಗಳು ಸರಿಯಾದರೆ ಉಳಿದು ಎಲ್ಲ ಸರಿ ಹೋಗ್ತದೆ. ವಿಕಲಚೇತನರಿಗಾಗಿ ಇರುವ ಕಾಯ್ದೆಯನ್ನು ಎಲ್ಲ ಇಲಾಖೆಗಳು ಕಡ್ಡಾಯವಾಗಿ ಪಾಲಿಸಬೇಕು. ನೆಪ ಹೇಳಿದಲ್ಲಿ ನಿಮ್ಮನ್ನೇ ಹೊಣೆ ಮಾಡುವುದಾಗಿ ಆಯುಕ್ತ ದಾಸ್ ಸೂರ್ಯವಂಶಿ ಎಚ್ಚರಿಸಿದರು. ಜಿಲ್ಲೆಯಲ್ಲಿರುವ ಅಂಗವಿಕಲರ ಸಮೀಕ್ಷೆ ಅಂಕಿ ಅಂಶಗಳ ಮಾಹಿತಿ ಪಡೆದರು. ಆರೋಗ್ಯ ಇಲಾಖೆಯಿಂದ ವಿಕಲಚೇತನರಿಗೆ ದೊರೆಯುವ ಸೌಲಭ್ಯ ಹಾಗೂ ಕೇಂದ್ರ ಸ್ಥಾಪಿಸಲು ಕ್ರಮ ವಹಿಸುವುದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ಅಲ್ಲದೆ ವಿಕಲಚೇತನ ಟ್ರ್ಯಾಕಿಂಗ್ ವ್ಯವಸ್ಥೆ ಅಳವಡಿಸಲಾಗಿದೆ. ಹಳೆ ಜಿಲ್ಲಾಸ್ಪತ್ರೆಯ ಕಟ್ಟಡದಲ್ಲಿ ಶೀಘ್ರದಲ್ಲಿ ವಿಕಲಚೇತನರ ಕೇಂದ್ರ ಸ್ಥಾಪಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ಎಲ್ಲ ಶಾಲೆಗಳು ಹೋಗಿ ತರಗತಿಗೆ 4 ಡಿಸಬಿಲಿಟಿ ಡಿಸೀಸಸ್ ಡಿಸಾರ್ಡರ್ಸ್ ಮತ್ತು ಡಿಸಬಿಲಿಟೀಸ್ ಅಂತ 4 ಡಿಸಾರ್ಡರ್ಸ್ ಬಗ್ಗೆ ಅವರು ಎಲ್ಲ ಸ್ಕ್ರೀನ್ ಮಾಡ್ತಾರೆ ಸರ್. ಆಮೇಲೆ ಸ್ಕ್ರೀನ್ ಮಾಡಿದ್ದು ಯಾವ ಡಿಸಾರ್ಡರ್ಸ್ ಏನಿದೆ ಮೈನರ್ ಇದ್ದಿದ್ದೆಲ್ಲ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಆ್ಯಂಡ್ PHC ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಿದೆ. ಯಾರಿಗೆ ಹೆಚ್ಚಿನ ಒಂದು ಡಿಸಬಿಲಿಟಿ ಇರ್ತದೆ ಅದು ಡಿಸೀಸಸ್ನ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತೇಳಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಇದೆಯಾ ಸರ್, ವಿಮ್ಸ್ ಹಾಸ್ಪಿಟಲ್. ಅಲ್ಲಿ ನಾವೆಲ್ಲ ಅಂದರೆ ವಿತ್ ತಿಕ್ಕುಪಡಿ ಇಲ್ಲ ಸರ್, ವಿಮ್ಸ್ ಅಲ್ಲಿದೆ. ದಟ್ ಪ್ರಪೋಸಲ್ ಹ್ಯಾಸ್ ಬಿನ್ ಗಿವನ್. ಸೊ ಶಾರ್ಟ್ಲಿ ವಿಲ್ ಸ್ಟಾರ್ಟ್ ಸರ್, ಬಿಕಾಸ್ ಆಫ್ ಸ್ಪೇಸ್ ಇದಕ್ಕೋಸ್ಕರ ನಾವು ಬಿಟ್ಟಿದ್ವಿ. ಸೊ ಒಂದ್ಸಲ ಇದು ಸಿಕ್ತಂದ್ರೆ ಈಗ ಬಜೆಟ್ ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್. ಸೊ ಈಗ ನಮ್ಮ ಯಾವುದು ಓಲ್ಡ್ ಹಾಸ್ಪಿಟಲಲ್ಲಿ ಜಾಗ ಇದೆ, ಸೊ ಅದರಲ್ಲಿ ಮಾಡ್ತೀವಿ ಅಂತೇಳಿ ನಾವು ಕೊಟ್ಟಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಅಲ್ಲಿ ವಿತ್ ತಿಕ್ಕುಪಡಿ ಎಲ್ಲ ಮಾಡ್ತೀವಿ ಸರ್. ಬಟ್ ವಿ ಹ್ಯಾವ್ ಟ್ರ್ಯಾಕಿಂಗ್ ಸಿಸ್ಟಮ್. ಟ್ರ್ಯಾಕಿಂಗ್ ಸಿಸ್ಟಮಲ್ಲಿ ಏನಾಗಿದೆ, ಎಲ್ಲ ಪೇಷಂಟ್ಗಳನ್ನ ಮಕ್ಕಳನ್ನ ನಾವು ಟ್ರ್ಯಾಕ್ ಮಾಡಿ, ಸ್ಪೆಷಲ್ ಈಗ CHC ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇದ್ದವರಿಗೆ ಇಲ್ಲೇ ನಾವು ಜಾಸ್ತಿ ದೂರ ಹೋಗಲ್ಲ, ರಾಯಚೂರಲ್ಲಿ ಕೂಡ ಟೈಅಪ್ ಮಾಡ್ಕೊಂಡಿದ್ವಿ. ವಿ ಆರ್ ಡೂಯಿಂಗ್ ಸರ್ಜರೀಸ್ ಆಲ್ಸೋ. ಅದೇ ರೀತಿ ಕ್ಲೆಫ್ಟ್ ಪ್ಯಾಲೆಟು ಅವನು ಟ್ರ್ಯಾಕ್ ಮಾಡ್ತಾ ಇದ್ವಿ ಸರ್. ಅದೇ ರೀತಿಯಾಗಿ ಕ್ಲಬ್ ಫುಟ್ನು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೂ ವ್ಯವಸ್ಥೆ ಮಾಡಿದ್ವಿ. ಜೊತೆಗೆ ನಿಮ್ಗೆ ಗೊತ್ತಿದ್ದಂಗೆ ಕಾಕ್ಲಿಯರ್ ಇಂಪ್ಲಾಂಟ್ನಲ್ಲಿ ಇಲ್ಲೂ ಕೂಡ ರಾಯಚೂರಲ್ಲಿ ನಾವು ಮಾಡಿದ್ವಿ ಸರ್. ಈಗಾಗಲೇ 23 ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರೀಸ್ ರಾಯಚೂರಲ್ಲಿ ಆಗಿದೆ. ಆ್ಯಂಡ್ ಇನ್ ರಾಯಚೂರಲ್ಲಿ ನಾವು ಮೆಂಟಲ್ ಸರ್ಜನ್ನ ಕರೆಸಿ ಮಾಡ್ತಾ ಇದ್ವಿ.
ಅಗೇನ್ ವಿ ಆರ್ ಅದರ್ ಲೈನ್ ಲಿಸ್ಟ್ ಇಸ್ ದೇರ್ ಆ್ಯಂಡ್ ಅದಕ್ಕೆ 3 ಸ್ಟೇಜಸ್ ಇರ್ತವೆ ಸರ್, ಕೌನ್ಸಿಲಿಂಗು ಆ್ಯಂಡ್ ಐಡಿಯಾಲಜಿಕಲ್ ಎಕ್ಸಿಬಿಷನ್, ರೇಡಿಯಾಲಜಿಕಲ್ ಎಕ್ಸಿಬಿಷನ್ ಅಂತ ಹೇಳಿ ಅವೆಲ್ಲ. ಸಭೆಯಲ್ಲಿ ಎಡಿಸಿ ಶಿವಾನಂದ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಅಂಗವಿಕಲ ಕಲ್ಯಾಣ ಅಧಿಕಾರಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ವಿಕಲಚೇತನ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗೆ ಇಂದಿನ ಸಮಾವೇಶದಲ್ಲಿ ಮುಂದಿನ 5 ವರ್ಷಕ್ಕೆ ಕ್ರಿಯಾ ಯೋಜನೆ ರೂಪಿಸುವ ಮೂಲಕ ಶಾಲೆಗಳಲ್ಲಿ ಕಲಿಕಾ ಸಾಮರ್ಥ್ಯಕ್ಕೆ ಪ್ರೋತ್ಸಾಹ ನೀಡಲು ಅನುಕೂಲವಾಗುತ್ತದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತಾಲಯ ಕಲಬುರಗಿ, ಶಾಲಾ ಶಿಕ್ಷಣ ಇಲಾಖೆ ರಾಯಚೂರು ಹಾಗೂ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಣ ಭಾಗಿದಾರರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣ ಭಾಗಿದಾರರ ಸಮಾವೇಶ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರಿನಲ್ಲಿ 3ನೇ ಸಮಾವೇಶ. ಶಿಕ್ಷಣದ ಗುಣಮಟ್ಟದ ಸುಧಾರಣೆ. ಬೇರೆ ಜಿಲ್ಲೆಗೆ ಹೋಲಿಸಿದರೆ ಜಿಲ್ಲೆಯು ಇನ್ನೂ ಸುಧಾರಣೆಯಾಗಬೇಕಿದೆ. ಜಿಲ್ಲೆಯಲ್ಲಿ 50% ಶಿಕ್ಷಕರ ಕೊರತೆ ಇದೆ. ಅದನ್ನು ನೀಗಿಸಲು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದೆ. ಈ 2 ದಿನದ ಸಮಾವೇಶದಲ್ಲಿ ಪಾಲ್ಗೊಂಡ ಶಿಕ್ಷಣ ಭಾಗದಾರರು, ಎನ್ಜಿಒಗಳು ಜಿಲ್ಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆ ಅವಕಾಶ ದೊರೆತಿದೆ. ಮುಂದಿನ 5 ವರ್ಷಕ್ಕೆ ಒಂದು ಕ್ರಿಯಾ ಯೋಜನೆ ತಯಾರಿಸಿಕೊಂಡು ಶಾಲೆಗಳಲ್ಲಿ ಶಿಕ್ಷಕರಿಂದಲೇ ಕಲಿಕಾ ಸಾಮರ್ಥ್ಯಕ್ಕೆ ಮಕ್ಕಳಿಗೆ ಪ್ರೇರಣೆ ನೀಡಬೇಕು ಎಂದರು. ಕಲ್ಯಾಣ ಕರ್ನಾಟಕಕ್ಕೆ 371 ಜೆ ಕಲಂ ಈ ಭಾಗಕ್ಕೆ ಉತ್ತಮ ಅವಕಾಶ ನೀಡಿದೆ. ಪ್ರತಿ ತಾಲೂಕಿನ ಶೈಕ್ಷಣಿಕ ಗುಣಮಟ್ಟ ಸಾಧನೆ ಮಾಡಲು ಬೇರೆ ಜಿಲ್ಲೆಯ ಮಕ್ಕಳೊಂದಿಗೆ ಸ್ಪರ್ಧೆಗೆ ಒಂದು ಮಾಡೆಲ್ ಕ್ರಿಯಾ ಯೋಜನೆ ಅಗತ್ಯವಿದೆ. ಜೊತೆಗೆ ಸಾಕಷ್ಟು ಸಂಘಟನೆಗಳು ಜಿಲ್ಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟ ಮತ್ತು ಅಪೌಷ್ಟಿಕತೆ ನಿವಾರಣೆ ಒತ್ತು ನೀಡುವಂತೆ ಹೇಳಿದೆ. ಸಾಕಷ್ಟು ಅನುದಾನವಿದೆ. ಜೊತೆಗೆ ಮಾನವ ಸಂಪನ್ಮೂಲದ ಅಗತ್ಯವಿದೆ. ಎಲ್ಲ ವಿಷಯವಾರು ಒಳಗೊಂಡಂತೆ ಮಕ್ಕಳ ಕಲಿಕಾ ಸಾಮರ್ಥ್ಯ ಹೆಚ್ಚು ಮಾಡಲು ಸಲಹೆ ಸಹಕಾರ ನೀಡಿದಲ್ಲಿ ಶೈಕ್ಷಣಿಕವಾಗಿ ಬೆಳೆಯಲು ಸಾಧ್ಯವೆಂದರು. ಯಾಕೆ ಈ ನಮ್ಮ ಎಜುಕೇಶನ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರುವ CSR ಏಜೆನ್ಸೀಸ್ ಆಗಿರ್ಬೋದು, ನಾಲೆಜ್ ಪಾರ್ಟ್ನರ್ಸ್ ಅವರು ಯಾಕೆ ರಾಯಚೂರು ಜಿಲ್ಲೆಗೆ ತುಂಬಾ ಅವಶ್ಯಕತೆ ಇದೆ ಅಂದ್ರೆ, ಒಂದು ರಾಯಚೂರು ಜಿಲ್ಲೆಯಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಏನು ನಮ್ಮ ಟೀಚರ್ಸ್ ಸ್ಟ್ರೆಂತ್ ಇದೆ. ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಅಲ್ಲಿ ಆಲ್ಮೋಸ್ಟ್ 50% ವೇಕೆನ್ಸಿ ಇದೆ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಈ ಟೀಚರ್ಸ್ ಸ್ಯಾಂಕ್ಷನ್ ಸ್ಟ್ರೆಂತ್ ಏನಿದೆ ಅದು ತುಂಬಾ ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು. ಅಂದ್ರೆ ಆವಾಗ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಬಟ್ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆದಂಗೆ ಟೀಚರ್ಸ್ ಸ್ಟ್ರೆಂತ್ ಜಾಸ್ತಿ ಆಗಿಲ್ಲ. ಸೊ ಅದು 2ನೇ ಅಂಶ. 3ನೇ ಅಂಶ 50% ಏನು ವೇಕೆನ್ಸಿ ಇದೆ ಮತ್ತೆ ಏನು ಫಿಲ್ ಆಗಿದ್ದಾರೆ, ಒಂದು 50% ಸ್ಯಾಂಕ್ಷನ್ ಸ್ಟ್ರೆಂತ್ ಅಲ್ಲಿ ಫಿಲ್ ಆಗಿದ್ದಾರೆ. ಸೊ ಬಹುತೇಕ ನಮ್ಮ ಟೀಚರ್ಸ್ ನಾವಿನ್ನೂ ಸ್ಕಿಲ್ನ, ಟೀಚಿಂಗ್ ಸ್ಕಿಲ್ನ, ನಾಲೆಜ್ ಲೆವೆಲ್ನ ಅಪ್ಗ್ರೇಡ್ ಮಾಡೋಕ್ಕೆ ಸಾಕಷ್ಟು ನಮಗೆ ಅವಶ್ಯಕತೆ ಇದೆ ಮತ್ತೆ ಅವಕಾಶನೂ ಇದೆ. ಸೊ ಈ ನಿಟ್ಟಿನಲ್ಲಿ ಏನು ಬೇರೆ ಬೇರೆ ನಮ್ಮ ದೇಶದ ರೆಪ್ಯೂಟೆಡ್ ನಾಲೆಜ್ ಪಾರ್ಟ್ನರ್ಸ್ ತಾವಿಲ್ಲಿ ಇದ್ದೀರಾ, ತಮ್ಮಲ್ಲಿ ನಂದು ಏನು ರಿಕ್ವೆಸ್ಟ್ ಅಂದ್ರೆ, ತಾವೆಲ್ಲ ಇವತ್ತು ಇಲ್ಲಿ 2 ದಿನ ನಮ್ಮ ಬಿಸಿ ಶೆಡ್ಯೂಲ್ ಇಲ್ಲಿ ರಾಯಚೂರಿಗೆ ತಾವು ಬಂದಿದ್ದೀರಾ, ಫಿಸಿಕಲಿ ಪ್ರೆಸೆಂಟ್ ಇದ್ದೀರಾ. ಸೊ ಇನ್ನೊಂದು ನೆಕ್ಸ್ಟ್ ಇವತ್ತು ಮತ್ತೆ ನಾಳೆ ಸೊ ನಮಗೆ ದಯವಿಟ್ಟು ತಮ್ಮಿಂದ ನಮ್ಗೆ ಏನಾಗಬೇಕಂದ್ರೆ ಒಂದು ಕ್ಲಿಯರ್ ಕಟ್ ಆಕ್ಷನ್ ಪ್ಲಾನ್ ಬೇಕು. ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತ ಡಾಕ್ಟರ್ ಆಕಾಶ್ ಎಸ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗೆ ಕಳೆದ 2 ವರ್ಷಗಳಿಂದ ಶಿಕ್ಷಣ ಭಾಗಿದಾರರ ಸಮಾವೇಶ ನಡೆಸುತ್ತಿದ್ದು, ಇದರಿಂದ ಮಕ್ಕಳ ಕಲಿಕೆಗೆ ಬೇಕಾಗಿರುವ ಪೂರ್ವ ತಯಾರಿಕೆಗೆ ಕ್ರಿಯಾ ಯೋಜನೆ ರೂಪಿಸಲಾಗುತ್ತಿದೆ. ಕಳೆದ 2 ವರ್ಷದಲ್ಲಿ ಕಲಬುರಗಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಮಾವೇಶ ನಡೆಸಲಾಗಿದೆ ಎಂದರು. ರಾಜ್ಯದಲ್ಲಿ 57,000 ಶಿಕ್ಷಕರ ಕೊರತೆ ಇದೆ.
ಈ ಭಾಗದಲ್ಲಿ 15,000 ಕೊರತೆ ಇದೆ. ಜೊತೆಗೆ ಶಾಲಾ ಕಟ್ಟಡ, ನೀರಿನ ಸೌಲಭ್ಯ, ಶೌಚಾಲಯ ಸೇರಿ ಹಲವು ಸೌಲಭ್ಯಗಳ ಕೊರತೆ ಎದುರಿಸುತ್ತಿದ್ದೇವೆ. SSLCಯಲ್ಲಿ ಈ ಭಾಗದಲ್ಲಿ ಹೆಚ್ಚು ಫಲಿತಾಂಶ ಮಾಡಲು ಮೊದಲ ಕಾಪಿ ಮಾಡುವುದನ್ನು ತಡೆಗಟ್ಟಲು ವೆಬ್ ಕಾಸ್ಟಿಂಗ್ ಮಾಡಲಾಯಿತು. ನಂತರ ರಾಜ್ಯದಲ್ಲಿ ವಿಸ್ತೀರ್ಣ ಮಾಡಲಾಯಿತು ಎಂದರು. ಸರ್ಕಾರಿ ಶಾಲೆಗಳಲ್ಲಿ LKG, UKG ಆರಂಭಿಸಲಾಯಿತು. ಆರಂಭದಲ್ಲಿ 65 ಶಾಲೆಗಳು ಸೇರ್ಪಡೆ ಮಾಡಲಾಯಿತು. 3 ರಿಂದ 6 ವರ್ಷ ಮಕ್ಕಳ ಕಲಿಕೆ ಹಂತ. ಇದನ್ನು ಮತ್ತಷ್ಟು ಹೆಚ್ಚಿಸಲು ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ LKG, UKG ಆರಂಭಿಸಿದೆ. ಇದೀಗ LKG, UKGಗೆ 42,000 ಮಕ್ಕಳು ಸೇರ್ಪಡೆಯಾಗಿದ್ದಾರೆ ಎಂದು ತಿಳಿಸಿದರು. ಈ 1,000 ಶಾಲೆಗಳನ್ನ ನಾವು LKG, UKG ತರಗತಿಗಳನ್ನ ಶುರು ಮಾಡಿದ ನಂತರ 2,000 ಇದ್ದಂತಹ LKG, UKG ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು 42,000 ಇದೆ. ಸೊ 42,000 ಮಕ್ಕಳು ನಮ್ಮ ವಿಭಾಗದಲ್ಲಿ LKG, UKG ತರಗತಿಗಳಿಗೆ ಸರ್ಕಾರಿ ಶಾಲೆಗಳಿಗೆ ಬಂದು ಸೇರಿದ್ದಾರೆ. ತದನಂತರ ನಮ್ಮಲ್ಲಿ ಹೈಸ್ಕೂಲಲ್ಲಿ PU ಕಾಲೇಜಸ್ನಲ್ಲಿ ಸರ್ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಕಂಪ್ಯೂಟರ್ ಲ್ಯಾಬ್ಸ್ ಇಲ್ಲ. ಯಾರು PUCನಲ್ಲಿ PCMC ಇಲ್ಲಿ ತಗೊಳ್ಳಲ್ಲ ಸರ್. ತಗೊಂಡ್ರೆ ಸರ್ ಪ್ರೈವೇಟ್ ಕಾಲೇಜ್ಗಳು ಕೆಲವಿದ್ದಾವೆ, ಅದು ಸೇರ್ಕೊಳ್ತಾರೆ ಅಷ್ಟೇ. ಗವರ್ಮೆಂಟ್ ಶಾಲೆಗಳಲ್ಲಿ PCMC, PCME ಬಹಳ ಕಡಿಮೆ ಸರ್. ಒಂದು ಅಂಕೆ ಸಂಖ್ಯೆ ಬಗ್ಗೆ ಮಾತಾಡೋದಾದ್ರೆ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ PCMC ಅಥವಾ ಕಾಮರ್ಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಓದ್ತಿರುವಂತಹ ಮಕ್ಕಳ ಸಂಖ್ಯೆ ಕೇವಲ 2,500 2023ರಲ್ಲಿ. ಮೈಸೂರು ವಿಭಾಗದಲ್ಲಿ 59,000, ಬೆಂಗಳೂರು ವಿಭಾಗದಲ್ಲಿ 1,41,000, ನಮ್ಮ ವಿಭಾಗದಲ್ಲಿ ಕೇವಲ 2,500 ಕಂಪ್ಯೂಟರ್ ಸೈನ್ಸ್ ಯಾಕೆ ಓದ್ತಾ ಇಲ್ಲ? ಅದಕ್ಕಾಗಿ ಕೇವಲ 47 ಶಾಲೆಗಳಲ್ಲಿ ಹೈಸ್ಕೂಲ್ನಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇತ್ತು, NSQF. ಅದನ್ನ 2024ರಲ್ಲಿ ನಾವು 306 ಶಾಲೆಗಳಿಗೆ ಇನ್ಕ್ರೀಸ್ ಮಾಡಿದ್ವಿ, 47 + 306. ಸೊ ಇವತ್ತಿನ ದಿನ ಈ NSQF ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸೇರಿರುವಂತಹ ಮಕ್ಕಳ ಸಂಖ್ಯೆ 9,600. ಸೊ ಮುಂದಿನ ವರ್ಷ 10,000 ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಕಲಿತು. ಶಿಕ್ಷಣ ಭಾಗಿದಾರರ ಸಮಾವೇಶದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಗುಣಮಟ್ಟದ ಸುಧಾರಣೆಗೆ ಹೇಗೆ ತಯಾರಿ ಮಾಡಿಕೊಳ್ಳಬೇಕು, ಬೇರೆ ಜಿಲ್ಲೆಗೆ ಮುಂಚೂಣಿಯಲ್ಲಿ ಜಿಲ್ಲೆಯನ್ನು ಮುಂದೆ ಹೋಗಲು ಪ್ರಥಮ ಫೌಂಡೇಶನ್ನಿಂದ ಮಾಹಿತಿ ನೀಡುತ್ತಿದೆ. ಸಾಕಷ್ಟು ಶಿಕ್ಷಣ ತಜ್ಞರು ಸಮಾವೇಶದಲ್ಲಿ ಮಾಹಿತಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಕೃಷಿ ವಿವಿ ಆಡಳಿತ ಮಂಡಳಿ ಸದಸ್ಯ ಮಲ್ಲಿಕಾರ್ಜುನ್, ಕೃಷಿ ವಿವಿ ಕುಲ ಸಚಿವ ಗುರುರಾಜ್ ಸುಂಕದ, ಡಯಟ್ ಪ್ರಾಚಾರ್ಯ ಆರ್ ಇಂದಿರಾ, ಪ್ರಥಮ ಫೌಂಡೇಶನ್ ಮುಖ್ಯಸ್ಥರಾದ ಸುಮನ್, ಲತಾ ಕೋಟೆ ಸೇರಿದಂತೆ ಅನೇಕರು ಇದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ 6ನೇ ಸಮ್ಮೇಳನ ಮಾರ್ಚ್ 6ರಂದು ನಗರದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದ್ದು, ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಹಿರಿಯ ಸಾಹಿತಿ ಅಯ್ಯಪ್ಪ ಹೂಡ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಡೆಯಲಿರುವ ಸಮ್ಮೇಳನವನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದ ಗೋರು ಚನ್ನಬಸಪ್ಪ ಇವರು ಆಗಮಿಸಲಿದ್ದಾರೆ. ಒಂದು ಕವಿಗೋಷ್ಠಿ ಸೇರಿ 3 ಗೋಷ್ಠಿಗಳನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ. ಸಮ್ಮೇಳನದ ಯಶಸ್ವಿಗೆ ಸ್ವಾಗತ ಸಮಿತಿ ಸೇರಿ ವಿವಿಧ ಉಪಸಮಿತಿಗಳನ್ನು ರಚಿಸಲಾಗಿದೆ. ಈಗಾಗಲೇ ಸಿದ್ಧತೆಗಳು ಪ್ರಾರಂಭವಾಗಿವೆ. ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ನಡೆಸಿ ಸಮ್ಮೇಳನ ಯಶಸ್ವಿಗೆ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ. ಸಮ್ಮೇಳನ ಅಧ್ಯಕ್ಷರನ್ನು ಪರಿಷತ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಯಾವುದೇ ಗೊಂದಲವಿಲ್ಲ. ಕೆಲವರು ದುರುದ್ದೇಶ ಪೂರಕವಾಗಿ ತಪ್ಪು ಮಾಹಿತಿಯನ್ನು ಹರಡಿಸುತ್ತಿದ್ದಾರೆ. ಚರ್ಚೆಯ ಮೂಲಕವೇ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ ಎಂದರು. ಎಲ್ಲರ ಜನಮನವನ್ನು ಗೆದ್ದಿದಂತೆ ಅಂತ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದಂತಹ ಒಂದು ತಾಲೂಕು ಜಿಲ್ಲಾ ಘಟಕಗಳಲ್ಲಿ ಅನೇಕ ರೀತಿಯ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಕನ್ನಡವನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡ ಭಾಷೆಯನ್ನು, ಕನ್ನಡಿಗ ಸಮಾಜದ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇವತ್ತು ಕೂಡ ಜನರ ಮಧ್ಯೆ ತನ್ನ ಅಸ್ತಿತ್ವವನ್ನು ಇರಿಸಿಕೊಂಡಿದ್ದೇನೆ.
ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷತೆಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಈಗಾಗಲೇ ಅವರು ನಿಮಗೆಲ್ಲ ಈಗಾಗಲೇ ಪತ್ರಿಕೆ ಹೇಳಿ ಕೊಡಬೇಕಂತೇಳಿ ನಾವು ನಮ್ಮ ಕೈಗೆ ಕೊಟ್ಟಿದ್ದೇವೆ. ಹೀಗಾಗಿ ಅವರು ಹಿರಿಯ ಸಾಹಿತಿಗಳು ಮತ್ತು ಚಿಂತಕರು, ಜೊತೆಗೆ ನಮ್ಮ ಈ ನೆಲದ ವಿಶೇಷವಾಗಿ ನಮ್ಮ ತಾಲೂಕಿನ ಅನೇಕ ಸಾಹಿತಿಗಳಲ್ಲಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಅಯ್ಯಪ್ಪಯ್ಯ ಕೂಡ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಸಮ್ಮೇಳನ ಈಗಾಗಲೇ ತಯಾರಿ ಕೂಡ ಮಾಡ್ಕೊಂಡಿದ್ದೇವೆ. ಅನೇಕ ಗೋಷ್ಠಿಗಳು ಮಾಡಬೇಕು. ಜೊತೆಗೆ ಅಶೋಕ್ ಕುಮಾರ್ ಜೈನ್ ಮಾತನಾಡಿ, ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ಕುರಿತು ಯಾವುದೇ ಗುಂಪುಗಾರಿಕೆಯಿಂದ ಆಯ್ಕೆ ನಡೆದಿಲ್ಲ. ಎಲ್ಲರ ಸಮ್ಮುಖದಲ್ಲಿ ಚರ್ಚಿಸಿಯೇ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದರು. ಈ ಅಧ್ಯಕ್ಷರ ಧರ್ಮರು ಇದೆಲ್ಲ ಬರ್ತಿರಲ್ಲ, ನೇರವಾಗಿ ಬಂದು ಚರ್ಚೆ ಮಾಡಬಹುದಾಯ್ತಲ್ಲ ಜೊತೆಗೆ ಇರೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವು ಭೀಮನಗೌಡರಿಗೆ ಎದುರು ಮಾಡಿದ್ದೀವಿ. ಭೀಮನಗೌಡರಿಗೆ ನಾವು ಮಾತಾಡ್ತಾರಲ್ಲ, ವಿಡಿಯೋ ಬಂದ್ಬಿಟ್ಟಿದೆ ಚುನಾವಣೆಗೆ. ಅದು ಚುನಾವಣೆ ಬೇರೆ, ಇದೇ ಗುಂಪಲ್ಲಿ ಮಾಡ್ಕೊಂಡು ಹೋದ್ರೆ ಕನ್ನಡ ಬೆಳಿಬಾರದಲ್ಲಿ ಏನು ಬೆಳಿಬೇಕು ಅಂತಕ್ಕಂಥ ಪ್ರಶ್ನೆ ಮಾಡಿದೆ. ನಾನೇನು ಕೋಟ ಕೊಡೋದು ನಿಮ್ಗೆ ದೊಡ್ಡ ವಿಚಾರ ಅಲ್ಲ. ಕೋಟ ಕೊಟ್ಟು ಏನು ಮಾಡೋದು, ನಾವು ಏನು ಸಾಧನೆ ಮಾಡಬೇಕಾಗುತ್ತೆ, ಕನ್ನಡ ಬೆಳೆಸಬೇಕಾಗುತ್ತೆ, ಇಲ್ಲ ಕನ್ನಡ ಕಬ್ಜುಗೆ ಮಾಡಬೇಕಾಗುತ್ತೆ. ನಾಗರಾಜರೇ, ನಾನು ನಿಮ್ಮನ್ನು ಕರಿತೀನಿ, ಬನ್ನಿ ಕೂಡಿ ಮಾತಾಡೋಣ, ಸರಿ ಮಾಡೋಣ ಅಂತಕ್ಕಂಥ ಮೊದಲು ಕೊಟ್ಬಿಟ್ಟಿದ್ದೀವಿ. ಇಲ್ಲಂತ ಇಲ್ಲ, ಯಾವುದೂ ಆಗಿಲ್ಲ. ಕಳೆದ ಬಾರಿ ಏನು ಸರ್ವ ಸದಸ್ಯರಲ್ಲಿ ಒಂದು ಅಧ್ಯಕ್ಷರ ಚುನಾವಣೆಗೋಸ್ಕರ ಏನು ತೀರ್ಮಾನ ಮಾಡಿದೀವಲ್ಲ ಎಲ್ಲ ಸದಸ್ಯರ ಜೊತೆಗೆ, ಕೊನೆಗೆ ಒಂದು ಲಾಸ್ಟ್ಗೆ ಏನೋ ಒಂದು ಗುಂಪು ಘೋಷಣೆ ತರ ಲೆಕ್ಕಕ್ಕೆ ಹೋದಾಗೆ ಹಿಂದೆಲ್ಲ ನಮ್ಮ ಬೈಲ ಪ್ರಕಾರ ಕಾರ್ಯಕಾರಿಯಲ್ಲೇ ತೀರ್ಮಾನ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಈ ಸಲ ಮಾಡ್ಕೊಂಡಿದ್ವಿ. ಸರ್ವ ಸದಸ್ಯರು ಬೇಡ, ಬೈಲದಲ್ಲಿ ಇದೆ, ಕಾರ್ಯಕಾರಿ ಇದೆ, ಅಂತಿಮ ತೀರ್ಮಾನ ಅಂತಕ್ಕಂಥ. ಹಾಗಾಗಿ ಈ ಸಲ ಇವ್ರನ್ನ ಆಯ್ಕೆ ಮಾಡಿದ್ವಿ. ಲಾಸ್ಟ್ ಒಂದು 5ನೇ ಸಲಕ್ಕೆ ಇವರೇ ಅಯ್ಯ ಕೂಡನೇ ಇದ್ರು. ಹಾಗಾದ್ರೆ ಆಯ್ತು, ಏನೋ ಒಂದು ಘೋಷಣೆ ನಮಗೆ ಅದೊಂದು ಪಾಠ ಕಲ್ತಾಗಬೇಕು. ಯಾರ ಮೇಲೂ ಏನೂ ಇಲ್ಲ ಸರ್, ಕನ್ನಡ ಆಸಕ್ತಿಗಳು ಯಾವಾಗಾದ್ರೂ ಬರ್ಬೋದು. ಕನ್ನಡ ಕಾರ್ಯಕ್ರಮಗಳಿಗೆ ನೀವು ಚೆನ್ನಾಗಿ ಬಂದಿದೆ. ಈ ಸಂದರ್ಭದಲ್ಲಿ ರೇಖಾ ಬಡಿಗೇರ್, ಪ್ರತಿಭಾ ಗೋನಾಳ್, ಶಿವರಾಜ್, ಅನ್ವರ್ ಸಾಬ್, ಸಾಯಿ ಸಾಗರ್ ಇದ್ದರು. ತಾಲೂಕಿನ ಏಗನೂರು ಗ್ರಾಮದಲ್ಲಿ ಜಲಜೀವನ ಮಷಿನ್ ಕಾಮಗಾರಿಗೆ ಸಚಿವ ಎನ್ಎಸ್ ಬಸವರಾಜ್ ಸೇರಿದಂತೆ ಯಾವುದೇ ರಾಜಕೀಯ ನಾಯಕರು ಅಡ್ಡಿಪಡಿಸಿಲ್ಲ. ಬಿಎಸ್ಪಿ ಮುಖಂಡರೆಂದು ಹೇಳಿಕೆ ಕೊಂಡು ವೈ ನರಸಪ್ಪ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಗ್ರಾಮದ ನಿವಾಸಿ ವಸಂತ್ ದೂರಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾಸ್ತವಿಕತೆಯನ್ನು ಮರೆಮಾಚಿ ರಾಜಕೀಯ ಗಣ್ಯರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ರಸ್ತೆಯ ಬದಿಯಲ್ಲಿ ಮನೆ ಇದ್ದು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಜೆಜೆಎಂ ಪೈಪ್ಲೈನ್ ಮನೆಯ ಪಡಸಾಲೆ ಮಧ್ಯೆ ಹಾದು ಹೋಗುವಂತೆ ಎಸ್ಟಿಮೇಟ್ ಮಾಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಯವರೆಗೆ ಆಕ್ಷೇಪಣೆ ಸಲ್ಲಿಸಲಾಗಿದೆ. ತಮ್ಮ ಮನೆಗೆ ಕಾರು ಹೋಗಲು ಜಾಗ ಬಿಡಬೇಕೆಂದು ಸುಳ್ಳು ದೂರುಗಳನ್ನು ನೀಡಿ ಕುಡಿಯುವ ನೀರಿನ ಕಾಮಗಾರಿಗೆ ವೈ ನರಸಪ್ಪನವರೇ ಅಡ್ಡಿಯಾಗಿದ್ದಾರೆ. ಹಳೆಯದಾದ ಮನೆ ಬಿದ್ದು ಹೋಗಿದ್ದು ಕಟ್ಟಿಕೊಳ್ಳಲು ಚಿಕ್ಕಸುಗೂರು ಗ್ರಾಮ ಪಂಚಾಯಿತಿಯಿಂದ ಕಟ್ಟಡ ಅನುಮತಿ ಪಡೆದು ನಿರ್ಮಾಣಕ್ಕೆ ಮುಂದಾದರೆ ಅಡ್ಡಿಪಡಿಸಿದ್ದಾರೆ. ಸುಳ್ಳು ಮಾಹಿತಿ ನೀಡಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದು ನ್ಯಾಯಾಲಯ ತೆರವುಗೊಳಿಸಿದೆ. ಕುಟುಂಬದವರ ಮೇಲೆ ದೌರ್ಜನ್ಯ ನಡೆಸಿ ಅಹಂನಿಂದ ವರ್ತಿಸುತ್ತಿರುವ ವೈ ನರಸಪ್ಪ ವಿರುದ್ಧ ಈಗಾಗಲೇ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಗ್ರಾಮದಲ್ಲಿ ಇರುವ ಅಂಬೇಡ್ಕರ್ ಸಮುದಾಯ ಭವನವನ್ನು ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಇದು ನಮ್ಮ ಮನೆ ಅದ, ಸುಮಾರು 2 ವರ್ಷ 3 ವರ್ಷದಿಂದ ನಡೀತಾ ಇದೆ. ಇದೊಂದು ಇಂಪಾರ್ಟೆಂಟು. ವೈ ನರಸಪ್ಪಗ ನೀರು ಬೇಕಾಗಿರಲಿಲ್ಲ. ಪಾಯಿಂಟ್ ಸರ್, ಇದು ನೀರು ಬೇಕಾಗಿಲ್ಲ. ಆಲ್ರೆಡಿ ನೀರಾದ, ಮನೆ ಮುಂದೆನೇ ನಳ ಆದ, ಪಾಯಿಂಟ್ ಆದ. ಮನೆ ಮುಂದೆ ಅಂಗನವಾಡಿ ಬಂದಾಗ 8 ಫೀಟ್ ಅಂತರಲ್ಲಿ ವೈ ನರಸಪ್ಪಗೆ ನೀರು ಅಲ್ಲಿ ಕೊಡ್ಬೋದು. ಅಲ್ಲಿಂದ ಕೊಡ್ರಿ, ಮೊದಲು ನೀರು ಕೊಡ್ರಿ, ಆಮೇಲೆ ನಮ್ಮ ಮನೆ ಕೊಟ್ಟು ಕಟ್ಟಿರ್ತೀವಿ. ಅದು ನಮ್ಮ ಹಳೆ ಮನೆ ಸರ್, ಬಿದ್ದೋಗ್ಯದ ಸರ್. ಹಳೆ ಮನೆ ಬಿದ್ದೋಗಿತ್ತು. ನಾವು ಎಲ್ಲ ಪೂಜೆ ಮಾಡಿ ಎಲ್ಲ ಇದು ಮಾಡಿ ಇದು ಮಾಡಿ ಮತ್ತೆ ಏನಲ್ಲಿ ಅಥವಾ ಒಂಥರ ಅಹಂಕಾರ. ನನಗೆ ಮನೆಗೆ ದಾರಿ ಕೊಡೋಲ್ಲಿ ದಾರಿ ಬಿಟ್ಟು ನೀನು ಅಲ್ಲಿ ಇದು ಮನೆ ಕಟ್ಟು ಅಂತೇಳಿ ದಾರ ಗೀರೆ ಎಲ್ಲ ಕಾಲಿನಿಂದ ಒದ್ದು ನಿಂದಿಸಿ ಸ್ಟೇ ತಂದು ನಿಂದಿಸಿದ ಸರ್. ನಿಂದಿಸಿದ ಮೇಲೆ ಸ್ಟೇ ತಂದು ಈಗ ಸ್ಟೇನು ಕ್ಯಾನ್ಸಲ್ ಆಗಿದೆ, ಎಲ್ಲ ಟ್ರಾನ್ಸ್ಫರ್ಸ್ ಯಾವ ಸರ್. ಅದು ಕಟ್ಟಿಗೆತ್ತೀವ ಪೈಗೆ ಮುಂದೆ ಇದು ಪೈಪ್ನ ತ್ರಾಸ ಆಗ್ತದೆ. ಮನೆ ಬಗಲಾಗೆ ಆದರೆ ಅಲ್ಲಿಂದ ಕೊಡ್ರಿ. ಎಸ್ಟಿಮೇಟ್ ನಾವು ಹೊಟ್ಟೆಪಾಡಿಗೆ ಹೋಗ್ತೀವಿ ಸರ್, ಬಡವರು ಸರ್. ಇವತ್ತಿನ ದಿವಸ ಇಲ್ಲಿವರೆಗೆ ತಂದಿದ್ದಾನೆ ನನ್ನ ಎಲ್ಲ ನಮ್ಮ ಹೆಣ್ಮಕ್ಳು ಇವರೆಲ್ಲ ದುಡ್ಕೊಂಡು ತಿನ್ನೋರು ನಾವು ಇಲ್ಲಿವರೆಗೆ ತಂದಿದ್ದಾನೆ ಸರ್.
ಒಂಥರ ಅದೇನು BSP ಮುಖಂಡ ನಾನು ಲೀಡರ್ ಇದ್ದೀನಿ, ನನ್ನ ಮಾತು ಕೇಳಂಗಿಲ್ಲ ಏನೇನು, ನನಗೆ ಮೊದಲು ದಾರಿ ಕೊಡು ಎಲ್ಲ. ನಾವೆಲ್ಲ ನಾವು ತಾಯಿ ಮಕ್ಕಳು ವೈನಸ್ ನಮ್ಮ ಅಣ್ಣ ನಾವೆಲ್ಲ ದಾರಿ ಅವ್ರ ಮನೆ ಅಲ್ಲೇ ಅವ್ರು ನಮ್ಮ ಮನೆ ಎಲ್ಲ ಅವ್ರು ವೈನಸ್ ನಾವು ಮನೆ ಕಟ್ಟಿರ್ತೀವಪ್ಪ. ತಕ್ರಾರು ದಾರಿ ಬೇಡ ಇಲ್ಲಿ ಪಡಸಾಲಿ ಸರ್, ಪಡಸಾಲಿ ಮೇಲೆ ಎಂಟ್ರಿ ಅವರಲ್ಲಿ ಹಂಗೆ ಕೊಡುವಂಥ ದಾರಿ ಇಂಪಾರ್ಟೆಂಟ್ ದಾರಿ. ನೀರು ಸರ್, ನೀರು ಏನಿಲ್ಲ ಯಾರು ಮೊದಲು ಅಲ್ಲಿ ನಾವು ಎಸ್ಟಿಮೇಟ್ ನಾವು ದುರ್ಗಟ್ಟು ಇದಾಗೋದು ಎಸ್ಟಿಮೇಟ್ ನಾವು ಹೇಳಾರ್ದೆ ಆ ಜೈ ಕಡೆಯಿಂದ ಎಸ್ಟಿಮೇಟ್ ಹಿಂಗೆ ಮಾಡು ನಾನು ಹೇಳ್ದಂಗೆ ಮಾಡು. ಯಾರು ನಾವು ಮನೆಯಲ್ಲಿ ಯಾರಿಲ್ಲ ಸರ್. ಆ ಸಮಯದಲ್ಲಿ ಅವ್ರಿಗೆ ಒತ್ತಾಯಪೂರ್ವಕವಾಗಿ ಏನು ಮಾಡ್ಯಾರ ಅಲ್ಲಿ ಎಸ್ಟಿಮೇಟ್ ಮಾಡಿಸ್ಯಾನ. ಮನೆಯ ಸಾಮಾನುಗಳನ್ನು ಸಮುದಾಯ ಭವನದಲ್ಲಿ ದಾಸ್ತಾನು ಮಾಡಿಕೊಂಡಿದ್ದನ್ನು ಪಂಚಾಯಿತಿ ಅಧಿಕಾರಿಗಳು ಪರಿಶೀಲಿಸಿ ಕೀಲಿ ಹಾಕಿದ್ದಾರೆ. ಏಗನೂರು ಗ್ರಾಮದ ಹರಿಜನವಾಡಕ್ಕೆ ಹೋಗಲು 2 ರಸ್ತೆಗಳಿದ್ದು, ಒಂದು ರಸ್ತೆಯಲ್ಲಿ ಮನೆ ಕಟ್ಟಿಕೊಂಡು ಬಂದ್ ಮಾಡಿದ್ದಾರೆ. ಈಗಾಗಲೇ ಚಿಕ್ಕಸುಗೂರು ಗ್ರಾಮ ಪಂಚಾಯಿತಿ PDO ನೋಟಿಸ್ ಸಹ ನೀಡಿದ್ದಾರೆ. ಆದರೂ JJM ಕಾಮಗಾರಿಗೆ NS ಬೋಸರಾಜ್, ನರಸಿಂಹಲು ಮಾಡಗಿರಿ ಇವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಸುಳ್ಳು ಆರೋಪಿಸಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ. ವಸ್ತುಸ್ಥಿತಿ ಪರಿಶೀಲಿಸಿ ಅಧಿಕಾರಿಗಳು ವೈ ನರಸಪ್ಪ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿದ್ದು ಕ್ರಮ ಕೈಗೊಳ್ಳಬೇಕೆಂದರು. ಸಣ್ಣದಾಗ ನಮ್ಮ ಪ್ಲಾಟ್ನಾಗ ನೀರು ಕೊಡ್ತೀವಿ, ಪೈಪ್ ಲೈನ್ ಹಾಕಿ ನೋಡ್ತೀವಿ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಸೈಡ್ ಕೊಡ್ರಿ ಅವ್ರ ಕಾಲಿಗೆ ಬಿದ್ದೀವಿ. ಪೈಪ್ ಲೈನ್ ಅವ್ರಿಗೆ ಬೇಡ ಇಲ್ಲಿ ಹಾಕ್ಬಿಟ್ಟು ನಮ್ಮ ಮನೆಯವರು ಸರಿ ನಮ್ಮ ಐತ ಬರ್ತಾರೆ ಪೊಲೀಸರು ಅವ್ರು ರಿಟರ್ನ್ ಆಗಿ ಬಂದ್ರೆ ನಮ್ಮ ಮನೆ ಕಟ್ಕದ ಅವ್ರು ಹೌದಾದ ಇಲ್ಲಿ ಮನೆಯವರು ಅವ್ರು ಕಟ್ಕೊಂತ ಸೈಡ್ ತೊಗೊಳೋದು ಇಲ್ಲ ನಂಗೆ ಹಿಂಗೆ ಬೇಕು ತೋಡ್ರಿ ಅಂತೇಳಿ ನಮ್ದೆಲ್ಲ ಇದು ಮಾಡಿಸಿ ಆಲ್ರೆಡಿ ತೋಡಿಟ್ಟಾರೆ ಎಲ್ಲ ಬೇಸ್ಮೆಂಟ್ ಕಲ್ಲು ಪುನಃ ನಮ್ಮ ಹಳೆ ಮನೆಯಲ್ಲೆಲ್ಲ ಎದ್ದು ಬಿದ್ದಿವೆ ಸರ್. ವೈರಸ್ ಮನೆ ಅಂಗನವಾಡಿ ಇದು ಅಂಬೇಡ್ಕರ್ ಭವನ ಹೆಂಗೆ ಮಾಡ್ಯಾರ ಸರ್, ಅದರಲ್ಲಿ ಒಟ್ಟು ಸಿಮೆಂಟು ರಾಡು ಕಂಕರು ಮನೆ ಸಾಮಾನು ಹಾಕಿ ಎಲ್ಲ ಬೀಳ್ತಿದ್ದ ಸರ್. ನಾನು ಪಂಚಾಯತ್ ಮೇಡಮ್ ಹೇಳಿ ಲಾಸ್ಟ್ ಮಾಡಿಸಿದೆ ಸರ್. ಮೇಡಮ್ ಅವರು ಇಲ್ಲ ಸರ್, ಸೆಂಟ್ರಲ್ಲಿ ಎಂಟೇಮೆಂಟ್ ಸರ್ ವೈರಸ್ ಅಲ್ಲೆಲ್ಲ ಬಟ್ಟೆ ಒಗೆಯೋದು, ಅಂಬೇಡ್ಕರ್ ಭವನದಲ್ಲಿ ಬಟ್ಟೆ ಒಗೆಯೋದು, ಮುಸುರು ತಿಕ್ಕೋದು, ನಾಯಿನ ಕಟ್ಟೆ ಹಾಕೋದು, ಇಂಟ್ರೋಲ್ ಮಾಡೋದು, ದೇವಸ್ಥಾನ ಗುಡಿ ಆದಾಗ ಹೊಲಮೋನ್ ಗುಡಿ ಅಂಬೇಡ್ಕರ್ ವರ್ಗು ದೊಡ್ಡ ಅವಮಾನ ಮಾಡ್ತಾ ಇದ್ದಾರೆ ಸರ್. ಸರ್ ಈಗ ಸೀಸ್ ಮಾಡ್ಸಿನಿ ಸರ್. ಅಲ್ಲಿ ಹೋಗ್ಲಿಕ್ಕೆ ಎದುರ್ತಾರ ಎಲ್ಲ ಯುವಕರು ಸರ್. ಏನಿದೆ ಅಂಬೇಡ್ಕರ್ ಅಪಮಾನ ಮಾಡ್ತಾರೆ ಸರ್, ಅಪಮಾನ ಮಾಡಿದಂಗೆ ಸರ್ ಅವರೇ ಸರ್. ಈ ಸಂದರ್ಭದಲ್ಲಿ ಸರೋಜಮ್ಮ, ಶಾರದಮ್ಮ, ವಿಜಯ್ ಕುಮಾರ್ ಇದ್ದರು. ಕಾರ್ಮಿಕ ಸಂಹಿತೆ ಜಾರಿಗೊಳಿಸುವುದನ್ನು ಕೈಬಿಟ್ಟು ಎಲ್ಲ ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸುವುದು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ AIUTUC ಜಿಲ್ಲಾ ಘಟಕ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆಸಿತು. ದೇಶ ವ್ಯಾಪಿ ನಡೆದಿರುವ ಮುಷ್ಕರ ಭಾಗವಾಗಿ ಪ್ರತಿಭಟನಾ ಧರಣಿ ನಡೆಸಿದ ಕಾರ್ಮಿಕರು PFESI ಸೌಲಭ್ಯ ಪಡೆಯಲು ವಿಧಿಸಲಾಗಿರುವ ವೇತನ ಮಿತಿಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಎಲ್ಲ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತಾ ಯೋಜನೆಗಳ ಖಾತ್ರಿ ನೀಡಬೇಕು. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಆಶಾ, ಬಿಸಿಯೂಟ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ 31,000 ರೂಪಾಯಿ ನಿಗದಿಪಡಿಸಬೇಕು. ಜಿಲ್ಲೆಯಲ್ಲಿರುವ ESI ಡಿಸ್ಪೆನರಿಯನ್ನು ಮೇಲ್ದರ್ಜೆಗೇರಿಸಿ ಬೀದರ್ ಜಿಲ್ಲೆಯ ಮಾದರಿಯಂತೆ ಜಿಲ್ಲೆಯಲ್ಲಿಯೂ ಕಾರ್ಮಿಕರ ವಿವಿಧೇಶ ಸಹಕಾರ ಸಂಘ ರಚಿಸಬೇಕು. ಕೈಗಾರಿಕಾ ಪ್ರದೇಶದಲ್ಲಿರುವ ಪ್ರಮುಖ ಉದ್ಯಮಗಳಾದ ಶಿಲ್ಪ ಫಾರ್ಮ್, ಲೈಫ್ ಸೈನ್ಸ್, ರಾಯ್ಕೆಮ್, ಮೆಡಿಕೇರ್, RTPS, YTPS ಕೈಗಾರಿಕೆಗಳಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಖಾಯಂಗೊಳಿಸುವಂತೆ ಆಗ್ರಹಿಸಿದರು. ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳಿಗೆ ಧಿಕ್ಕಾರ. ಕನಿಷ್ಠ ವೇತನ 31,000 ನಿಗದಿ ಮಾಡಿ ಎಲ್ಲ ಕಾರ್ಮಿಕರ ವೇತನ ನೀಡಲೇಬೇಕು. 4 ಲೇಬರ್ ಕೋಡ್ಗಳನ್ನು ರದ್ದು ಮಾಡಿ ಅಖಿಲ ಭಾರತ ಪ್ರತಿಭಟನಾ ಸಪ್ತಾಹ ಯಶಸ್ವಿಯಾಗಲಿ. ಇನ್ಕ್ಲಾಬ್ ಜಿಂದಾಬಾದ್, ಬೇಕೇ ಬೇಕು. ನಿಗದಿ ಮಾಡಿ ಇನ್ಕ್ಲಾಬ್ ಜಿಂದಾಬಾದ್. ಕಾರ್ಮಿಕರ ಹೋರಾಟ ಚಿರಾಯವಾಗಲಿ. UTUC ಜಿಂದಾಬಾದ್. ಅಖಿಲ ಭಾರತ ಪ್ರತಿಭಟನಾ ಸಪ್ತಾಹ ಯಶಸ್ವಿಯಾಗಲಿ. ಇನ್ಕ್ಲಾಬ್ ಜಿಂದಾಬಾದ್. ಕನಿಷ್ಠ ವೇತನ 31,000 ನಿಗದಿ ಮಾಡಿ. ಬಾಕಿ ಇರುವ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಿ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ
ತಿರುಮಲ ರಾವ್, ಉಪಾಧ್ಯಕ್ಷ ಅಣ್ಣಪ್ಪ, ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಚಿಕಲಪರ್ವಿ, ಆಶಾ ಸಂಘಟನೆಯ ಈರಮ್ಮ, ರಾಧಾ, ಲಕ್ಷ್ಮಿ, ಪ್ರಭಾ, ರಾಯಕೆಂ ಕರಿಲಿಂಗ, ಶರಣಗೌಡ, ಚೇತನ್ ಕುಮಾರ್, ರಾಮಾಂಜನೇಯ, ಹಾಸ್ಟೆಲ್ ನೌಕರರಾದ ಗಾಯತ್ರಿ, ಮಹೇಶ್ವರಿ, ಅಂಬಿಕಾ, ಹುಚ್ಚಪ್ಪ, ಅಮರೇಶ್, ಹುಲಿಗೆಪ್ಪ, ಬಸವರಾಜ್ ಸೇರಿದಂತೆ ಅನೇಕ ಕಾರ್ಮಿಕ ಸಂಘಟನೆಗಳ ಮುಖಂಡರು, ಕಾರ್ಮಿಕರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಹಾಗೂ ಲೇವಾದೇವಿ ವ್ಯವಹಾರಸ್ಥರಿಂದ ಆಗುತ್ತಿರುವ ಕಿರುಕುಳ ತಪ್ಪಿಸಲು ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೊಳಿಸಿರುವ ಕ್ರಮವನ್ನು ಸ್ವಾಗತಿಸಿ ಜನಸೇವಾ ಫೌಂಡೇಶನ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಸ್ವಾಗತಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಭವನದ ಮುಂದೆ ಭಾವಚಿತ್ರಗಳಿಗೆ ಮಹಿಳೆಯರು ಹಾಲಿನ ಅಭಿಷೇಕ ನಡೆಸಿ ಮೈಕ್ರೋ ಫೈನಾನ್ಸ್ಗಳ ಸಾಲ ವಸೂಲಿ ನೆಪದಲ್ಲಿ ಮಹಿಳೆಯರು, ರೈತರು, ಕಾರ್ಮಿಕರು ಸೇರಿದಂತೆ ಬಡ ಜನರಿಗೆ ಕಿರುಕುಳ ನೀಡುತ್ತಿರುವುದನ್ನು ತಡೆಯಲು ಸರ್ಕಾರ ಕಠಿಣ ಕಾಯ್ದೆ ರೂಪಿಸಿ ರಕ್ಷಣೆ ಒದಗಿಸಿರುವುದು ಸ್ವಾಗತಾರ್ಹವಾಗಿದೆ. ಕಿರುಕುಳದಿಂದ ಬೇಸತ್ತು ಸ್ವಾಭಿಮಾನ ಕಂಜಿ ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಾಲ ವಸೂಲಿಗಾರರು ಕಿಡ್ನಿ ಮಾರಿ ಹಣ ಕಟ್ಟಿ ಎಂದೆಲ್ಲ ಬೆದರಿಸುತ್ತಿರುವುದು ನಡೆದಿದೆ. ರಾಜ್ಯ ಸರ್ಕಾರ ಕುಟುಂಬ ಮಾನಸಿಕ ಕಿರುಕುಳ ತಡೆದ ನೆಮ್ಮದಿ ಮೂಡಿಸುವ ಕಾಯ್ದೆ ರೂಪಿಸಿದೆ. ಕೂಡಲೇ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ಅಕ್ರಮ ಬಡ್ಡಿ ವಸೂಲಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಸುಗ್ರೀವಾಜ್ಞೆ ತಂದು ಕೊಟ್ಟಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ, ಪರಮೇಶ್ವರ ಸಾಹೇಬರಿಗೆ, ಎಚ್ ಕೆ ಪಾಟೀಲ್ ಅವರಿಗೆ ಸಿದ್ದರಾಮಯ್ಯ ಅಷ್ಟೇ ಕೊಡು इधर दिखना, इधर साइड फोटो ಟೈಟ್ ಪಕಡೋ. ಈ ಸಂದರ್ಭದಲ್ಲಿ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್, ಮೋದಿನಾ, ಮಹೇಶ್ ಚಲುವಾದಿ ಬೆಟ್ಟದೂರು, ಮಹೇಶ್ ನೀರ್ಮಾನ್ವಿ, ಸರೋಜಮ್ಮ ಬೆಟ್ಟದೂರು, ಹರ್ಷಿಯಾ ಖಾನಂ, ವಿನೋದ್ ಕುಮಾರ್, ಈರಣ್ಣ ಸೇರಿದಂತೆ ಅನೇಕ ಮಹಿಳೆಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂಗವಿಕಲ ಹಕ್ಕುಗಳ ಅಧಿನಿಯಮ ಕುರಿತು ಆಯುಕ್ತರ ಸಭೆ. ವಿಕಲಚೇತನರಿಗೆ ದೊರೆಯದ ಸೌಲಭ್ಯ, ವೇತನವಿಲ್ಲದೆ ಕಣ್ಣೀರಿಟ್ಟ ಮಹಿಳೆ. ಶಿಕ್ಷಣ ಭಾಗಿದಾರರ ಸಮಾವೇಶ. 2 ದಿನ ಸಮಾವೇಶದಲ್ಲಿ ಮುಂದಿನ 5 ವರ್ಷ ಕ್ರಿಯಾ ಯೋಜನೆ ರೂಪಿತವಾಗಲಿ. ಡಿಸಿ ನಿತೀಶ್. ಮಾರ್ಚ್ 6ರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ. ಸರ್ವಾಧ್ಯಕ್ಷರಾಗಿ ಸಾಹಿತಿ ಅಯ್ಯಪ್ಪಯ್ಯ ಹೂಡ ಸರ್ವಾನುಮತದಿಂದ ಆಯ್ಕೆ. ವೆಂಕಟೇಶ್ ಬೇವಿನ ಬೆಂಚಿ. ಏಗನೂರು ಗ್ರಾಮದ ಕುಡಿಯುವ ನೀರಿನ ಕಾಮಗಾರಿಗೆ ಬೋಸರಾಜ್ ಅಡ್ಡಿಯಾಗಿಲ್ಲ. ವೈ ನರಸಪ್ಪ ಸುಳ್ಳು ಆರೋಪ. ವಸಂತ್. ಕಾರ್ಮಿಕ ಸಂಹಿತೆ ಜಾರಿ ರದ್ದುಗೊಳಿಸುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಎಐಯುಟಿಯುಸಿದಿಂದ ಪ್ರತಿಭಟನಾ ಧರಣಿ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಯಲು ಕಾಯ್ದೆ ಜಾರಿ. ಸಿಎಂ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.